ಬೇರೆ ಗಾಡಿಗಳು ಹೇಗ್ ಫೀಲ್ ಆಗುತ್ತೆ ಅನ್ನೋದು ನಮಗ್ ಬೇಕಾಗಿಲ್ಲ. ಬಟ್ ಬಜಾಜ್ ಗಾಡಿಗಳು ಒಂದ್ ಒಳ್ಳೆ ಫೀಲ್ ಕೂಡ ಇರುತ್ತೆ, ಒಂದ್ ಒಳ್ಳೆ ರಿಲಯಬಿಲಿಟಿನೂ ಕೂಡ ಇರುತ್ತೆ. ಏನ್ ಗುರು ಇಲ್ಲೆಲ್ಲ ಪಪ್ಪಿ ಕೊಡ್ತಾರೆ ಗಾಡಿಗೆ ಹೋಗ್ತಾನೆ ಇಲ್ಲ ಅಂತಾರಲ್ಲ ಗುರು. ಕ್ರೇಜಿಯಾಗಿ ನುಗ್ಸಾಡ್ಬೋದು ಈ ಗಾಡಿನ ಎಂತ ಟ್ರಾಫಿಕ್ ಇದ್ರು. ನಮ್ಮ ಮೈಸೂರು ವೆದರ್ ಯಾವ ತರ ಆಗಿದೆ ಅಂದ್ರೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಒಂದು ಗೊತ್ತಾಗಲ್ಲ. ಬಜಾಜ್ ಅವನು ಒಬ್ನೇ ಅನ್ಸುತ್ತೆ ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ ಗೆ ಗಾಡಿ ಯಾವ ತರ ಇರಬೇಕು ಅನ್ನೋದನ್ನ ತಿಳ್ಕೊಂಡಿರೋಂತವನು. ಒಂದು ಪರ್ಫಾರ್ಮೆನ್ಸ್ ಕೂಡ ಇರಬೇಕು, ಪ್ರೈಸಿಂಗ್ ರೇಂಜ್ ಅಲ್ಲಿ ಮಿಡಲ್ ಕ್ಲಾಸ್ ಬೈ ಮಾಡೋ ತರನು ಕೂಡ ಇರಬೇಕು. ಇನ್ನೇ ಗಾಡಿ ಬ್ರೇಕಿಂಗ್ ಬಗ್ಗೆ ಹೇಳೋದಾದ್ರೆ ಒಂದ್ ಲೆವೆಲ್ ಸಖತ್ತಾಗಿ ಇದೆ. ತುಂಬಾ ಶಾರ್ಪ್ ಆಗೂ ಕೂಡ ಏನಿಲ್ಲ, ತುಂಬಾ ಲೈಟ್ ಆಗೂ ಕೂಡ ಇಲ್ಲ, ಮೀಡಿಯಂ ಆಗಿದೆ. ಗ್ರಮಾಕಾ ಬ್ರೇಕ್ಸ್ ನ ಕೊಟ್ಟಿರೋದ್ರಿಂದ ಒಂದ್ ಲೆವೆಲ್ ಚೆನ್ನಾಗಿದೆ. ಬೈ ಬ್ರೇಕ್ ಕೊಟ್ಟಿದ್ರೆ ಒಂದ್ ಚೂರ್ ಅಗ್ರೆಸಿವ್ ಆಗ್ತಾ ಇತ್ತೆ ಏನೋ ಗೊತ್ತಿಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಚೆನ್ನಾಗಿದೆ ಒಂದ್ ಲೆವೆಲ್ ಗೆ. ಇಂಡಿಯನ್ ರೋಡ್ಸ್ ಗಳಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಒಂದ್ 1,90,000 ರೂಪಾಯಿಗೆ ಒಂದು 200cc ಗಾಡಿ ಸಿಗ್ತಾ ಇದೆ ಅಂದ್ರೆ ಯಾರ್ ತಾನೇ ತಗೊಳ್ದಂತೆ ಬಿಡ್ತಾರೆ ಹೇಳಿ. ನೀವೇನಾದ್ರೂ ಅಗ್ರೆಸಿವ್ ಆರ್ ಬ್ರೇಕಿಂಗ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನಿಮ್ ಬೀಜ ಡಮಾರ್ ಯಾವ್ದಕ್ಕೂ ಇರ್ಲಿ ಅನ್ಬಿಟ್ಟು ನಿಮ್ ಬೀಜಕ್ಕೆ ಒಂದ್ ಇನ್ಸೂರೆನ್ಸ್ ಮಾಡಿಸ್ಬಿಡಿ LIC ಪಾಲಿಸಿಲಿ ಯಾವ್ದಾದ್ರು ಒಂದು. ಇನ್ನು ಗಾಡಿ ಪವರ್ ಅಂತ ಬಂದಾಗ ಬಜಾಜ್ ಗಾಡಿ ಆದ್ಮೇಲೆ ಮಾತಾಡಂಗಿಲ್ಲ. ಗಾಡಿ ತಕ್ಕಂಗ್ ಪವರ್ ಕೊಟ್ಟಿದ್ದಾನೆ, ಕ್ರೇಜಿ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. 24 BHP ನಮಗ್ ಫೀಲ್ ಆಗುತ್ತೆ ಆಕ್ಚುಲಿ ಓಡಿಸ್ಬೇಕಾದ್ರೆ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಸಾಂಗ್ಯ ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ಡೌಟಾಗ ನಾನು ಡೌಟೇ ಕಣಿಲ್ಲ ಕಣ. ನಮ್ಮ ಬೈಕಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಥವ್ರು ನಾವಾಗಿರ್ಬೇಕು. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದೆ ದಿ ಬಜಾಜ್ ಪಲ್ಸರ್ NS 200 ಗಾಯ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಲೇಟೆಸ್ಟ್ ವರ್ಷನ್ ಗಾಡಿ. ಇದು ಬನ್ನಿ ಈ ಗಾಡಿನ ಕಂಪ್ಲೀಟ್ ಆಗಿ ನಾವು ರಿವ್ಯೂ ಮಾಡೋಣ. ನಾನು ಆಕ್ಚುಲಿ NS 200 ಕೂಡ ಮಾಡಿದ್ದೀನಿ. ಅದು ಬಂದ್ರು ನಮಗೆ 24 ಮಾಡಲ್ ಆಗಿರುತ್ತೆ, ಇದು 26 ಮಾಡಲು. ಇದರಲ್ಲಿ ಏನೇನ್ ಚೇಂಜಸ್ ನ ಕೊಟ್ಟಿದ್ದಾನೆ ಅಂತ ನಾವು ನೋಡೋಣ ಬನ್ನಿ. ಇದರಲ್ಲಿ ಏನೇನು ಅಪ್ಗ್ರೇಡ್ ಮಾಡಿದ್ದಾನೆ ಮತ್ತೆ ಏನೇನು ಡೌನ್ ಗ್ರೇಡ್ ಕೂಡ ಮಾಡಿದ್ದಾನೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗಾಯ್ಸ್. ಸೊ ಇನ್ನು ಗಾಡಿ ಫ್ರಂಟ್ ಇಂದ ನೋಡೋದಾದ್ರೆ ನಮಗೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ನ ಕೂಡ ಕೊಟ್ಟಿದ್ದಾನೆ, ಒಂದು LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ, ಎರಡು ಸೈಡ್ ಕೂಡ ಒಂದು IB ಮತ್ತೆ ಲೋ ಬೀಮ್ ಮತ್ತೆ LED ಇಂಡಿಕೇಟರ್ಸ್ ಕೂಡ ಇರುವಂತದ್ದು. ಸೇಮ್ ನಮಗೆ KTM ಗಾಡಿಗಳಲ್ಲಿ ಏನ್ ನೋಡೋದೇ ಸಿಗುತ್ತೆ ಇಂಡಿಕೇಟರ್ಸ್, ಅದನ್ನೇ ಯೂಸ್ ಮಾಡಿದ್ದಾನೆ NS ಗಾಡಿಗಳಲ್ಲೂ ಕೂಡ. ಫ್ರಂಟ್ ಇಂದ ನೋಡೋದಕ್ಕೆ ಲುಕ್ ಈ ತರ ಇದೆ, ಬಟ್ ಕ್ರೇಜಿ ಆಗಿದೆ ಅಂತಾನೆ ಕೂಡ ಹೇಳ್ಬೋದು ಗಾಡಿ ಲುಕ್. ಈ ಗಾಡಿಲಿ ನಮ್ಗೆ ಮೇನ್ ಆಗಿ ಲುಕ್ ಸಿಗ್ತಾ ಇದ್ದಿದ್ದ ಇದರಲ್ಲಿ ಇದ್ದಂತ ಹಳೆ ಸ್ಪೀಡೋಮೀಟರ್ ಮತ್ತೆ ಹಳೆ ಹೆಡ್ ಲ್ಯಾಂಪ್, ಅದನ್ನೇ ಕಿತ್ತಿ ಇನ್ನೊಂದು ಹಾಕ್ಬಿಟ್ಟಿದ್ದಾರೆ. ನೋಡೋಕೆ ಏನೋ ಸುಮಾರಾಗಿದೆ. ಏನ್ ಮಾಡ್ತೀರಾ, ಪಲ್ಸರ್ ಗಾಡಿ ಅಂತ ಅಂದ್ಮೇಲೆ ಜನ ಹೆಂಗಿದ್ರು ಕೂಡ ತಗೋತಾರೆ, ಯಾಕಂದ್ರೆ ಲೆಗಸಿ ಆತರ ಇದೆ ಗುರು ಈ ಗಾಡಿ. ಇದು ಇನ್ನು ರೇರ್ ಸೆಕ್ಷನ್ ನೋಡೋದಾದ್ರೆ ನಮಗೆ ಬಜಾಜ್ ಪಲ್ಸರ್ ಅವರ ಒಂದು ಸಿಗ್ನೇಚರ್ ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿರುವಂತದ್ದು ಕ್ರೇಜಿ ಆಗಿದೆ. ಅದು ಫುಲ್ LED ಅಂತ ಅನ್ಕೊಳ್ಳಿ, ಮತ್ತೆ ಇಂಡಿಕೇಟರ್ಸ್ ಕೂಡ LED ನೇ. ರೇರ್ ಇಂದ ನೋಡೋದಕ್ಕೆ ಈ ತರ ಇದೆ. ಇದೊಂದೇ ಗಾಡಿ ಅನ್ಸುತ್ತೆ, ಯಾವ ಕಡೆಯಿಂದ ನೋಡಿದ್ರು ಕೂಡ ಸಖತ್ ಕಾಣಿಸುವಂತದ್ದು. ಇನ್ನು ಟೈರ್ಸ್ ಬಗ್ಗೆ ಹೇಳೋದಾದ್ರೆ ನಮಗೆ 100/80 17 ಇಂಚ್ ವೀಲ್ ನ ಕೊಡ್ತಾ ಇರುವಂತದ್ದು ಫ್ರಂಟ್. ರೇರ್ ಬಂದು ನಮಗೆ 130/70 17 ಇಂಚ್ ವೀಲ್ ಸಿಗ್ತಾ ಇದೆ. ಎರಡೂ ಕೂಡ ಟ್ಯೂಬ್ಲೆಸ್ ಟೈರ್ ಸಿಗ್ತಾ ಇರುವಂತದ್ದು. ಬಟ್ ಸ್ಟೆಬಿಲಿಟಿ ಅಂತ ಬಂದಾಗ ಕ್ರೇಜಿ ಆಗಿದೆ ಅಂತ ಅನ್ಕೊಳ್ಳಿ. ಇನ್ನ ಈ ಗಾಡಿ ಸ್ಟೆಬಿಲಿಟಿ ಅಂತ ಬಂದಾಗ ಮುಚ್ಕುತ್ತಂಗ್ ಗೊತ್ತಾ ಇರುತ್ತೆ. ಗಾಡಿ ಯಾವ್ದೇ ಕಾರಣಕ್ಕೂ ಕೂಡ ಜಗೋದಿಲ್ಲ ಆ ಕಡೆ ಈ ಕಡೆ. ಬಟ್ ಗಾಡಿಲಿ ವೆಯ್ಟ್ ಕೂಡ ಇದೆ, ಸ್ಟೆಬಿಲಿಟಿನೂ ಕೂಡ ಕ್ರೇಜಿ ಆಗಿದೆ. ಇದಕ್ಕಿರುವಂತ ಅಡ್ವಾಂಟೇಜ್ ಇದರಲ್ಲಿ ಇರುವಂತ ಫ್ರೇಮು ಕೂಡ ಕ್ರೇಜಿ ಆಗಿದೆ. ಅದ್ರ ಜೊತೆಗೆ ನಮ್ಗೆ USD ಫೋರ್ಕ್ಸ್ ಕೂಡ ಕೊಟ್ಬಿಟ್ಟಿದ್ದಾನೆ, ಮೊದ್ಲುಗಿಂತ ಪವರ್ ಬೆಟರ್ ಆಗಿದೆ ಈ ಗಾಡಿ. ಇನ್ನ ಗಾಡಿಯ ಫ್ರಂಟ್ ಸಸ್ಪೆನ್ಷನ್ ನ ನೋಡ್ಕೊಳ್ಳೋದಾದ್ರೆ ನಮಗೆ ಅಪ್ ಅಂಡ್ ಡೌನ್ USD ಫೋರ್ಕ್ಸ್ ನ ಕೊಡ್ತಾ ಇರುವಂತದ್ದು. ಬೆಟರ್ ಸ್ಟೆಬಿಲಿಟಿ ಅಂತ ಕೂಡ ಹೇಳ್ಬೋದು ಇದೊಂದು ಸಸ್ಪೆನ್ಷನ್ ನ ಕೊಟ್ಟಿರೋದ್ರಿಂದ ಈ ಗಾಡಿಗೆ. ರೇರ್ ಸಸ್ಪೆನ್ಷನ್ ನೋಡೋದಾದ್ರೆ ನಮಗೆ ಗ್ಯಾಸ್ ಚಾರ್ಜ್ ಮೋನೋಶಾಕ್ ಸಸ್ಪೆನ್ಷನ್ ನ ಸಿಗ್ತಾ ಇದೆ. ಅದನ್ನು ನಾವು 7 ಸ್ಟೆಪ್ ಪ್ರೀಲೋಡ್ ಅಡ್ಜಸ್ಟ್ ಮಾಡಬಹುದು. ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿದೆ, ತುಂಬಾ ಸ್ಟಿಫ್ ಇಲ್ಲ, ತುಂಬಾ ಹಾರ್ಡ್ ಕೂಡ ಇಲ್ಲ, ಒಂದ್ ಲೆವೆಲ್ ಚೆನ್ನಾಗಿದೆ. ಬಟ್ ರೋಡ್ ಅಲ್ಲಿ ನಿಮ್ಗೆ ಸಖತ್ ಸ್ಟೆಬಿಲಿಟಿ ಆಗಿ ಕೂಡ ಇರುತ್ತೆ ಗಾಡಿ, ಯಾಕಂದ್ರೆ ಅಪ್ ಅಂಡ್ ಡೌನ್ ಫೋರ್ಕ್ಸ್ ಆಗಿರೋದ್ರಿಂದ ನಿಮ್ಗೆ ಬೆಟರ್ ಸ್ಟೆಬಿಲಿಟಿನೂ ಕೂಡ ಸಿಗುತ್ತೆ ಈ ಗಾಡಿಲಿ. ಇನ್ನ ಗಾಡಿ ಬ್ರೇಕ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಗೆ 300mm ಡಿಸ್ಪ್ಲೇ ಸಿಗ್ತಾ ಇದೆ. ಯಾವ್ದು ಪೆಟಲ್ ಡಿಸ್ಕ್ ಏನು ಕೊಡ್ತಾ ಇಲ್ಲ, ನಾರ್ಮಲ್ ಡಿಸ್ಕ್ ನ ಕೊಡ್ತಾ ಇರುವಂತದ್ದು. ಅದರಲ್ಲೂ ನಮಗೆ ಗ್ರೆಮಾಕಾ ಬ್ರೇಕ್ ಕ್ಯಾಲಿಪರ್ ನ ಕೊಡ್ತಾ ಇರುವಂತದ್ದು. ನಮಗೆ ಇದೊಂಥರ ಡೌನ್ ಗ್ರೇಡ್ ಅಂತಾನೆ ಕೂಡ ಹೇಳ್ಬೋದು. ಬಟ್ ಇನ್ನ ರೇರ್ ಬ್ರೇಕ್ ಬಂದು ನಮಗೆ 230mm ಡಿಸ್ಪ್ಲೇ ಸಿಗ್ತಾ ಇರುವಂತದ್ದು. ಸೇಮ್ ಗ್ರೆಮಾಕಾ ಕ್ಯಾಲಿಪರ್ ನೇ ಕೊಡ್ತಾ ಇದ್ದಾನೆ. ಮತ್ತೆ ನಮಗೆ ಇದರಲ್ಲಿ ಡ್ಯುಯಲ್ ಚಾನಲ್ ABS ಸಿಗ್ತಾ ಇದೆ. ಇನ್ನೇ ಗಾಡಿ ಬ್ರೇಕಿಂಗ್ ಬಗ್ಗೆ ಹೇಳೋದಾದ್ರೆ ಒಂದ್ ಲೆವೆಲ್ ಸಖತ್ತಾಗಿ ಇದೆ. ತುಂಬಾ ಶಾರ್ಪ್ ಆಗೂ ಕೂಡ ಏನಿಲ್ಲ, ತುಂಬಾ ಲೈಟ್ ಆಗೂ ಕೂಡ ಇಲ್ಲ, ಮೀಡಿಯಂ ಆಗಿದೆ. ಗ್ರಮಾಕಾ ಬ್ರೇಕ್ಸ್ ನ ಕೊಟ್ಟಿರೋದ್ರಿಂದ ಒಂದ್ ಲೆವೆಲ್ ಚೆನ್ನಾಗಿದೆ. ಬೈ ಬ್ರೇಕ್ ಕೊಟ್ಟಿದ್ರೆ ಒಂದ್ ಚೂರ್ ಅಗ್ರೆಸಿವ್ ಆಗ್ತಾ ಇತ್ತೆ ಏನೋ ಗೊತ್ತಿಲ್ಲ, ಆದ್ರೂ ಬ್ರೇಕಿಂಗ್ ಅಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಬಜಾಜ್ ಅವರು. ಒಂದ್ ಲೆವೆಲ್ ಮೇಂಟೈನ್ ಮಾಡ್ತಾ ಇದಾರೆ. ಗ್ರಮಾಕಾ ಅನ್ನೋದನ್ನ ಕೊಟ್ಟಿದ್ರು ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಬ್ರೇಕಿಂಗ್ ನ. ನೀವೇನಾದ್ರೂ ಅಗ್ರೆಸಿವ್ ಆರ್ ಬ್ರೇಕಿಂಗ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನಿಮ್ ಬೀಜ ಡಮಾರ್ ಯಾವ್ದಕ್ಕೂ ಇರ್ಲಿ ಅನ್ಬಿಟ್ಟು ನಿಮ್ ಬೀಜಕ್ಕೆ ಒಂದ್ ಇನ್ಸೂರೆನ್ಸ್ ಮಾಡಿಸ್ಬಿಡಿ LIC ಪಾಲಿಸಿಲಿ ಯಾವ್ದಾದ್ರು ಒಂದು. ಯಾಕಂದ್ರೆ ಟ್ಯಾಂಕ್ ಡಿಸೈನ್ ಆತರ ಇದೆ ಗುರು. ಗಾಡಿ ಆರ್ಟ್ ಆಫ್ ದ
ಬೈಕ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಇಂಜಿನ್ ಬಗ್ಗೆ ಹೇಳೋದಾದ್ರೆ ನಮಗೆ 199cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗ್ತಾ ಇರುವಂತದ್ದು 24 bhp 80 ನ್ಯೂಟನ್ ಮೀಟರ್ ಟಾರ್ಕ್ ಸಿಗ್ತಾ ಇದೆ. ಮತ್ತೆ ನಮಗೆ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗ್ತಾ ಇರುವಂತದ್ದು. ಇನ್ನು ಗಾಡಿ ಪವರ್ ಅಂತ ಬಂದಾಗ ಬಜಾಜ್ ಗಾಡಿ ಆದ್ಮೇಲೆ ಮಾತಾಡಂಗಿಲ್ಲ. ಗಾಡಿ ತಕ್ಕಂತ ಪವರ್ ಕೊಟ್ಟಿದ್ದಾನೆ, ಕ್ರೇಜಿ ಇದೆ ಅಂತಾನೆ ಕೂಡ ಹೇಳ್ಬೋದು. 24 bhp ನಮ್ಗೆ ಫೀಲ್ ಆಗುತ್ತೆ ಆಕ್ಚುಲಿ ಓಡಿಸ್ಬೇಕಾದ್ರೆ, ಕ್ರೇಜಿ ಗಾಡಿ ಅಂತಾನೆ ಕೂಡ ಹೇಳ್ಬೋದು. ಮತ್ತೆ ಗೇರ್ ಶಿಫ್ಟಿಂಗ್ ಕೂಡ ಅಷ್ಟೇ ಸಖತ್ತಾಗಿದೆ. ಬಟ್ ಈಗ ಸ್ವಲ್ಪ ಹೊಸದಲ್ವಾ, ಡೌನ್ ಶಿಫ್ಟ್ ಸ್ವಲ್ಪ ತುಂಬಾನೇ ಹಾರ್ಡ್ ಅಂತ ಅನ್ಸುತ್ತೆ, ಸ್ವಲ್ಪ ಬ್ರೇಕಿಂಗ್ ಆಗೋವರೆಗೂ. ಈಗ ಜಸ್ಟ್ ಬರೀ 201 ಕಿಲೋಮೀಟರ್ ಓಡಿಸಿರುವಂತ ಗಾಡಿ ಇದು. ಆಲ್ರೆಡಿ ಎತ್ಕೊಂಡ್ ಬಂದಿದ್ದೀನಿ ರಿವ್ಯೂ ಮಾಡೋದಕ್ಕೆ. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ ನಮಗೆ 168 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಂಡಿಯನ್ ರೋಡ್ಸ್ ಗಳಿಗೆ ಸ್ಟ್ಯಾಂಡರ್ಡ್ ಅಂತಾನೆ ಕೂಡ ಹೇಳ್ಬೋದು. ಆದ್ರೆ ದೊಡ್ಡ ಡಂಪ್ಸ್ಗಳನ್ನ ಹಚ್ಚಿದ್ರೆ ಲಿಟರಲ್ ಹೇಳ್ತೀನಿ ಬಾಟಮ್ ಔಟ್ ನಿಮ್ಗೆ ಇಂಜಿನ್ ಆಗೋದಕ್ಕಿಂತ ಹೆಚ್ಚಾಗಿ ಮಫ್ಲರ್ ಆಗುತ್ತೆ. ಯಾಕಂದ್ರೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಆಗಿರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಇದೊಂದು ಈ ಗಾಡಿಲಿ ಡಿಸ್ಅಡ್ವಾಂಟೇಜ್ ಅಂತಾನು ಕೂಡ ಹೇಳ್ಬೋದು. ಬಟ್ ಅಂತ ಏನ್ ಮೇಜರ್ ಆಗಿ ಏನ್ ಬೀಳಲ್ಲ ಏಟು ಅಂತಾನೆ ಅನ್ಕೊಳ್ಳಿ. ಇದ್ರಲ್ಲಿ ಇರುವಂತ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾನೇ ಚೆನ್ನಾಗಿದೆ. ನೀವು ಆರಾಮಾಗಿ ಎಲ್ಲಾ ಟೆರೇನ್ಗೂ ಕೂಡ ತಗೊಂಡು ಹೋಗ್ಬೋದು, ಆಫ್ ರೋಡ್ ಮಾಡ್ಬೋದು, ಏನಿಲ್ಲ. ಬಟ್ ಇದರಲ್ಲಿ ನಮಗೆ ಅಪ್ ಅಂಡ್ ಡೌನ್ ಫೋರ್ಕ್ಸ್ ಕೊಟ್ಟಿರೋದ್ರಿಂದ ನೀವು ಆಫ್ ರೋಡ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಅಲ್ಲಿ ಇಲ್ಲಿ ಬಿಡಬೇಕು, ಇಲ್ಲ ಅಂದ್ರೆ ಫೋರ್ಕ್ ಡ್ಯಾಮೇಜ್ ಆಗಿ ಫೋರ್ಕ್ ಲೀಕ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಇಂಜಿನ್ ಅಲ್ಲಿ ಇರುವಂತ ಹೀಟ್ ಟ್ರಾಫಿಕ್ ಅಲ್ಲಿ ಓಡಿಸಿದ್ರೆ ಪ್ರಾಬಬ್ಲಿ ಹೀಟ್ ಫೀಲ್ ಆಗುತ್ತೆ. ಹೈವೇ ಓಡಿಸ್ತಾ ಇದ್ರೆ ಅಷ್ಟೊಂದು ಹೀಟ್ ಅಂತ ಫೀಲ್ ಆಗೋದೇ ಇಲ್ಲ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿ ಬೆಟರ್ ಲಿಕ್ವಿಡ್ ಕೂಲಿಂಗ್ ಕೂಡ ಕೊಟ್ಟಿದ್ದಾರೆ, ಕ್ರೇಜಿ ಅಂತ ಕೂಡ ಹೇಳ್ಬೋದು. ಇನ್ನು ಗಾಡಿ ಸ್ಪೀಡೋಮೀಟರ್ ಬಗ್ಗೆ ಹೇಳೋದಾದ್ರೆ ನಮಗೆ ರಿವರ್ಸ್ LED ಸ್ಪೀಡೋಮೀಟರ್ ಸಿಗ್ತಾ ಇದೆ. ಇಲ್ಲೊಂದು ದೊಡ್ಡದಾಗ ಒಂದು RPM ಬಾರ್ ಇದೆ, ನೀವು ಎಷ್ಟು ಸ್ಪೀಡ್ ಹೋಗ್ತಾ ಇದ್ರೆ ಅಂತ ತೋರಿಸುತ್ತೆ. ಮತ್ತೆ ನ್ಯೂಟ್ರಲ್ ಲ್ಯಾಂಪ್ ಕೂಡ ಇದೆ, ಮತ್ತೆ ಟ್ರಿಪ್ ಮೀಟರ್ ಕೂಡ ಇದೆ. ಮತ್ತೆ ಇಲ್ಲಿ ನಮಗೆ ಫ್ಯೂಲ್ ಇಂಡಿಕೇಶನ್ ಕೂಡ ತೋರಿಸುತ್ತೆ. ಮತ್ತೆ 3 ರೈಡಿಂಗ್ ಮೂಡ್ಸ್ ಕೂಡ ಸಿಗುತ್ತೆ ಈ ಗಾಡಿಲಿ ನಮಗೆ. ಮತ್ತೆ ಇಲ್ಲಿ ನಮಗೆ ಟೈಮ್ ಕೂಡ ತೋರಿಸುತ್ತೆ. ಮತ್ತೆ ನಮ್ಗೆ ಈ ಗಾಡಿಲಿ 3 ರೈಡಿಂಗ್ ಮೂಡ್ ಸಿಗುತ್ತೆ, ರೋಡ್, ರೈನ್ ಮತ್ತೆ ಆಫ್ ರೋಡ್ ಅಂತ. ನಮ್ಗೆ ಯಾವ್ದೇ ರೈಡಿಂಗ್ ಮೂಡ್ಸ್ ಅಲ್ಲೂ ಕೂಡ ನಮ್ಗೆ ಪವರ್ ಡಿಫರೆನ್ಸ್ ಏನು ಅನ್ಸೋದೇ ಇಲ್ಲ. ಯಾಕಂದ್ರೆ ಬಜಾಜ್ ಅವರು ನಮ್ಮ ಹತ್ರ ರೈಡಿಂಗ್ ಮೂಡ್ಸ್ ಇದೆ ಅನ್ಬಿಟ್ಟು ಕೊಟ್ಟಿಲ್ಲ, ನಮ್ಮ ಹತ್ರ ಟೆಕ್ನಾಲಜಿ ಇದೆ ಅನ್ಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ ಹೊರತು ಈ ರೈಡಿಂಗ್ ಮೂಡ್ಸ್ ಅಲ್ಲಿ ಯಾವ್ದೇ ಇಂಪ್ಯಾಕ್ಟ್ ಏನು ಇಲ್ಲ. ಎಲ್ಲದ್ರಲ್ಲೂ ಕೂಡ ಸೇಮ್ ಪವರ್ ಡೆಲಿವರಿನೇ ಮಾಡುತ್ತೆ. ಎಲ್ಲೋ ಒಂದೊಂಚೂರು ಮೈನರ್ ಪವರ್ ಅಷ್ಟೇ ನಮ್ಗೆ ವೇರಿ ಆಗೋದಕ್ಕೆ ಸಿಗೋದು. ಅದ್ರ ಜೊತೆಗೆ ನಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, 10x10 ನ್ಯಾವಿಗೇಷನ್ ಇದೆ, ಕಾಲ್ SMS ಅಲರ್ಟ್ ಕೂಡ ಇದೆ, ಎಲ್ಲಾನು ಕೂಡ ಕೊಟ್ಟಿದ್ದಾನೆ. ಒಂದ್ ಒಳ್ಳೆ ವಿಚಾರ ಅಂತಾನೆ ಕೂಡ ಹೇಳ್ಬೋದು. ಜನ ಇದನ್ನ ಎಷ್ಟು ಯಾವ ಲೆವೆಲ್ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ನಮ್ಗೆ ತುಂಬಾ ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ. ಅದಲ್ದೇನೆ ಈ ಗಾಡಿಲಿ ನಮಗೆ USB ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾನೆ, ಒಂದ್ ಒಳ್ಳೆ ವಿಚಾರ ಅಂತಾನು ಕೂಡ ಹೇಳ್ಬೋದು. ಬಟ್ ಈ ಗಾಡಿಲಿ ಮೊಬೈಲ್ ಮೌಂಟ್ ಮಾಡೋದು ಎಲ್ಲಿ ಅನ್ನೋದೇ ಒಂದು ತಲೆನೋವು. ಇನ್ನು ಗಾಡಿ ಮಿರರ್ ಬಗ್ಗೆ ಹೇಳೋದಾದ್ರೆ ಒಂದ್ ಲೆವೆಲ್ ಚೆನ್ನಾಗಿದೆ, ಪುಟ್ಟಾಗಿ ಹಿಂದ್ಗಡೆ ಇರೋ ವ್ಯೂ ಒಂದ್ ಲೆವೆಲ್ ಎಲ್ಲಾನು ಕೂಡ ಕಾಣುತ್ತೆ. ಅಂದ್ರೆ ಪೂರ್ತಿಯಾಗಿ ಎಲ್ಲಾನು ಕೂಡ ಕಾಣೋದಿಲ್ಲ, ಚೆನ್ನಾಗೇನೆ ಕಾಣುತ್ತೆ. ಬಟ್ ತುಂಬಾನೇ ಲೂಸ್ ಇದೆ, ವೈಬ್ರೇಷನ್ ಗೆನೆ ಅವಾಗ ಬೇರೆ ಆಂಗಲ್ ಚೇಂಜ್ ಮಾಡ್ಕೊಳ್ತಾ ಇರ್ತಕ್ಕದೇನೆ. ಇನ್ನು ಗಾಡಿ ಸೀಟ್ ಹೈಟ್ ನೋಡೋದಾದ್ರೆ ನಮಗೆ 805 mm ಸೀಟ್ ಹೈಟ್ ಇರುವಂತದ್ದು. ಆರಾಮಾಗಿ 5'3" ಇದ್ದವರೆಲ್ಲ ಆರಾಮಾಗಿ ಓಡಿಸಬಹುದು. ಆರಾಮಾಗಿ ಅಂದ್ರೆ ಒಂದ್ ಸ್ವಲ್ಪ ಟಿಪ್ಟೋ ಮಾಡ್ಬೇಕಾಗತ್ತೆ. ನಾನಂತೂ ಕುಳ್ಳನ್ ಮಗ, ನಾನು ಒಂದ್ ಲೆವೆಲ್ ಟಿಪ್ಟೋ ಮಾಡ್ಕೊಂಡು ಗಾಡಿ ಓಡಿಸ್ತೀನಿ. ಬಟ್ ನೀವು 5'5" ಗಿಂತ ಜಾಸ್ತಿ ಇದ್ದವರು ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ಕೊಂಡು ಓಡಿಸಬಹುದು ಗಾಡಿನ. ಇನ್ನು ಈ ಗಾಡಿಯ ಕರ್ವ್ ವೇಟ್ ಬಗ್ಗೆ ಹೇಳೋದಾದ್ರೆ ನಮ್ಗೆ 158 kgs ಇದೆ ಕರ್ವ್ ವೇಟ್. ಒಂದ್ ಒಳ್ಳೆ ವೆಯ್ಟ್ ಇರುವಂತ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ತುಂಬಾ ಲೈಟ್ ವೆಯ್ಟ್ ಕೂಡ ಇಲ್ಲ ಹೇಳ್ತಾ ಇರೋದು. ಹಾರನ್ನು ಚೆನ್ನಾಗೇ ಇದೆ, ಒಂದ್ ಲೆವೆಲ್ ಕೇಳಿಸುತ್ತೆ, ಜೋರಾಗೇನೆ ಕೇಳಿಸುತ್ತೆ. ನಾ ಗಾಡಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ ನಮಗೆ 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗ್ತಾ ಇದೆ. ಅವರೇಜ್ ನಮಗೆ 35ರಿಂದ 40 ಕೊಡುತ್ತೆ ಅಂದ್ರೂ ಆರಾಮಾಗಿ ಓಡಿಸಿದ್ರೆ 40 ಕೊಡುತ್ತೆ ಅಂತಾನೆ ಇಟ್ಕೊಳ್ಳೋಣ. ಅವರೇಜ್ ನಮಗೆ ಒಂದು ಫುಲ್ ಟ್ಯಾಂಕ್ ಅಲ್ಲಿ ನಮಗೆ 480 ಕಿಲೋಮೀಟರ್ ಹೋಗಿದ್ ಬರ್ಬೋದು. 480 ಕಿಲೋಮೀಟರ್ ಹೋಗಿದ್ ಬರ್ಬೋದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. ಇಲ್ಲಿ ನೀವು ಪ್ಲಾಸ್ಟಿಕ್ ಪೀಸ್ ಏನ್ ನೋಡ್ತಾ ಇದ್ದೀರಾ, ಇದು ನಿಮ್ ಬೀಜ ಪ್ರೊಟೆಕ್ಷನ್ ಗಲ್ಲ. ನೀವು ಬೆಲ್ಟ್ ಗಿಲ್ಟ್ ಹಾಕಿದಾಗ ಟ್ಯಾಂಕ್ ಸ್ಕ್ರಾಚ್ ಆಗದೆ ಇಲ್ಲಿ ಅನ್ಬಿಟ್ಟು ಕೊಟ್ಟಿರುವಂತದ್ದು. ನಿಮ್ ಬೀಜ ಪ್ರೊಟೆಕ್ಷನ್ ಅಂತ ಅನ್ಕೊಂಡ್ರೆ ತಪ್ಪು. ಯಾಕಂದ್ರೆ ಈ ಪ್ಲಾಸ್ಟಿಕ್ ಕೂಡ ತುಂಬಾ ಆಡಿದೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು ನಿಮ್ ಬೀಜಕ್ಕೆ ಒಂದು ಇನ್ಸೂರೆನ್ಸ್ ಮಾಡಿಸ್ಬಿಡಿ. ಇನ್ನು ಗಾಡಿ ಸರ್ವಿಸ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ನಮ್ಗೆ 1,500ರಿಂದ 2,000 ಆರಾಮಾಗಿ ಆಗ್ಬಿಡುತ್ತೆ. ಯಾಕಂದ್ರೆ ಬಜಾಜ್ ಅವರು ಕಮ್ಮಿ ಸರ್ವಿಸ್ ಅಲ್ಲಿ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಕೂಡ ಹೇಳ್ಬೋದು. ಕಾಸು ಅಂತ ನಿಮ್ಮ ಹತ್ರ ಕೀಳೋದಕ್ಕೆ ಹೋಗೋದೇ ಇಲ್ಲ. ಬಜಾಜ್ ಅವರು ನಿಮ್ ಜಬ್ ಕತ್ರಿನೇ ಹಾಕೋದಕ್ಕೆ ಹೋಗೋದಿಲ್ಲ. ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಂಡಿಲ್ಲ ಅಲ್ವಾ ನೀವು? ಒಂದ್ ಲೆವೆಲ್ ಚೆನ್ನಾಗೇ ಇದೆ, ಹೋಗ್ಬೇಕಾದ್ರೆ ಲೈಟ್ ಆಗಾದ್ರೂ ಕೇಳಿಸುತ್ತೆ. ನಾ ಹೇಳ್ತಾ ಇರೋದು ಸೂಪರ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಮತ್ತೆ ಗಾಡಿ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನಾವು ಓಡಿಸ್ತಾ ಇರುವಂತದ್ದು ಡ್ಯುಯಲ್ ಚಾನಲ್ ವಿತ್ USB ಚಾರ್ಜಿಂಗ್ ಸಾಕೆಟ್ ಇರುವಂತದ್ದು. ಈ ಗಾಡಿಗೆ ನಮ್ಗೆ 1,91,000 ಇದೆ. ಬಿಫೋರ್ ನಮ್ ಜೂನ್ ಅಲ್ಲಿ ನಮ್ಗೆ ಆಕ್ಚುಲಿ 5,000 ಕಮ್ಮಿ ಇತ್ತು. ಈಗ ಜೂನ್ ಆಗಿ ಜುಲೈ ಬಂದ್ಮೇಲೆ 5,000 ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ಮತ್ತೆ ಇದರ ಇನ್ನೊಂದು ವರ್ಷನ್ ನೋಡೋದಾದ್ರೆ ಬರೀ ಸಿಂಗಲ್ ಚಾನಲ್ ABS ಬಂದು ನಮ್ಗೆ 1,80,000 ಆಗುತ್ತೆ. ಇದು ಬಂದು 1,90,000 ಆಗುತ್ತೆ ಆನ್ ರೋಡ್ ಪ್ರೈಸ್ ಬಂದು. ಈ ಗಾಡಿದು ಒಂದು 1,90,000 ರೂಪಾಯಿಗೆ ಒಂದು 200cc ಗಾಡಿಗೆ ಸಿಗ್ತಾ ಇದೆ ಅಂದ್ರೆ ಯಾರ್ ತಾನೇ ತಗೊಳ್ದಂತೆ ಬಿಡ್ತಾರೆ ಹೇಳಿ? ಅದ್ರಲ್ಲೂ ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ ಈ ತರ ಗಾಡಿಗಳೇ ತುಂಬಾ ಡ್ರೀಮ್ ಆಗಿರುತ್ತೆ. ಬಜಾಜ್ ಅವನು ಒಬ್ನೇ ಅನ್ಸುತ್ತೆ ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ ಗೆ ಗಾಡಿ ಯಾವ ತರ ಇರಬೇಕು ಅನ್ನೋದನ್ನ ತಿಳ್ಕೊಂಡಿರೋಂತವನು. ಒಂದು ಪರ್ಫಾರ್ಮೆನ್ಸ್ ಕೂಡ ಇರಬೇಕು, ಪ್ರೈಸಿಂಗ್ ರೇಂಜ್ ಅಲ್ಲಿ ಮಿಡಲ್ ಕ್ಲಾಸ್ ಬೈ ಮಾಡೋ ತರಾನು ಕೂಡ ಇರಬೇಕು, ಒಂದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಗಾಡಿ ಸರ್ವಿಸ್ ಕೂಡ ಆಗ್ಬೇಕು ಅನ್ನೋದನ್ನ ಬಜಾಜ್ ಅವನು ತುಂಬಾ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಮಿಡಲ್ ಕ್ಲಾಸ್ ಜನರನ್ನ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಇಂಡಿಯಾದಲ್ಲಿ ಬಜಾಜ್ ಪಲ್ಸರ್ ಲೈನ್ ಅಪ್ ಗಳು ಇಷ್ಟು ಫೇಮಸ್ ಆಗಿರುವಂತದ್ದು, ಮತ್ತೆ ಆ ಗಾಡಿಗಳಿಗೆ ಇರುವಂತ ಲೆಗೆಸಿನೂ ಕೂಡ ಅಂತದ್ದು. ಸೊ
ಐ ಹೋಪ್ ಯು ಗೈಸ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗೈಸ್ ಅಂಡ್ ಪೀಸ್. ಮತ್ತೆ ಸಪೋರ್ಟ್ ಮಾಡಿ. ಕಮ್ಮಿ ಸಪೋರ್ಟ್ ಸಿಗ್ತಾ ಇದೆ, ಸಪೋರ್ಟೇ ಸಿಗ್ತಾ ಇಲ್ಲ ಅಂತ ಅನ್ಕೊಳ್ಳಿ. ಸಪೋರ್ಟ್ ಬೇಕು, ಸಪೋರ್ಟ್ ಒಂದು ಮಾಡಿ ಅಷ್ಟೇ. ಪ್ರತಿಯೊಂದು ಈಗ ಬರ್ತಿರುವಂತ ಪ್ರತಿಯೊಂದು ವಿಡಿಯೋಗಳಲ್ಲೂ ಕೂಡ ಹೇಳ್ತಾನೆ ಇದೀನಿ, ನಿಮ್ ಸಪೋರ್ಟ್ ಸಿಗ್ತಾ ಇಲ್ಲ ನನಗೆ, ಬೇಕು ನಿಮ್ ಸಪೋರ್ಟ್ ನನಗೆ. ಈಗ ತಾನೇ ವೆದರ್ ಮೋಡ ಕವಿದ ವಾತಾವರಣ ಆಗ್ಬಿಟ್ಟಿತ್ತು, ಈಗಾಲೇ ಬರಡು ಭೂಮಿ ತರ ಬಿಸಿಲು ಬಡಿತಾ ಇದೆ.